ಎಲ್ಲ ವಿಶೇಷವಾಗೇ ಇತ್ತಮ್ಮ. ಅಂಥವನು ಇವಳನ್ನ ಕೊಂದ ಅಂತಂದರೆ. ಹೌದು ಮೇಡಮ್, ಅವನೇ ಕೊಂದಿರೋದು. ಅದು ನಮಗೆ ಚೆನ್ನಾಗಿ ಗೊತ್ತು. ಅವನಿಗೆ ಶಿಕ್ಷೆ ಕೊಡಿಸ್ಬೇಕು ಅಂತ ನಾವು ತುಂಬ ಓಡಾಡ್ತಾ ಇದ್ದೀವಿ. ಹೌದು ಮೇಡಮ್, ಪಾಪ ಈ ಹೆಣ್ಣು ಮಕ್ಕಳು ಸತ್ತಿರೋ ತನ್ನ ಅಕ್ಕನ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂತ ಹೋರಾಡ್ತಾ ಇದ್ದಾರೆ. ಅವನ ಬಗ್ಗೆ ಏನಾದರೂ ಸುಳಿವು ಸಿಕ್ಕಿದ್ರೆ ಈ ಕೇಸ್ಗೆ ತುಂಬ ಅನುಕೂಲ ಆಗುತ್ತೆ. ಅವ್ರು ತುಂಬ ಸತಿ ಕದ್ದು ಮುಚ್ಚಿ ಮೀಟ್ ಮಾಡ್ತಿದ್ರು. ನೀವು ಅವನನ್ನು ನೋಡಿದ್ದೀರಾ ಮೇಡಮ್? ನೋಡೋದೇನು ಸರ್, ತುಂಬ ಸತಿ ನೋಡಿದ್ದೆ. ಮಧುವಂತಿಗೆ ತುಂಬ ಸತಿ ಹೇಳು ಇದ್ದೆ, ನೀ ನನ್ನ ಮಗಳ ಥರ ಕರ್ಕೊಂಬಂದು ನನಗೆ ಪರಿಚಯ ಮಾಡಿಸು ಅಂತಲೂ ಕೇಳಿದ್ದೆ. ಆದರೆ ಅವಳು ಒಂದು ದಿನಾನೂ ಕರ್ಕೊಂಡು ಬರಲಿಲ್ಲ, ಪರಿಚಯನೂ ಮಾಡಿಸ್ಲಿಲ್ಲ. ಯಾಕೆ ಅಂತ ಕೇಳಿದ್ರೆ ನಿಮ್ಮನ್ನು ಮೀಟ್ ಮಾಡೋಕ್ಕೆ ತುಂಬ ಭಯ ಅಂತೆ ಅವನಿಗೆ ಅಂತ ಹೇಳಿದ್ಲು. ಮೇಡಮ್, ನೋಡೋದಕ್ಕೆ ಅವನು ಹೇಗಿದ್ದ? ನೋಡಿದ್ದೆ, ಆದರೆ ತುಂಬ ದೂರದಿಂದ ನೋಡಿದ್ದೆ. ಮುಖ ಸರಿಯಾಗಿ ಕಾಣಿಸ್ತಿರ್ಲಿಲ್ಲ. ಅವನು ಬರ್ತಿದ್ದ ಕಾರು ಅಥವಾ ಬೈಕ್ ನಂಬರ್ ಏನಾದರೂ ಬರೆದಿಟ್ಕೊಂಡಿದ್ದೀರಾ? ಅವನು ಜಾಸ್ತಿ ಬ್ಲ್ಯಾಕ್ ಕಾರ್ನಲ್ಲೇ ಬರ್ತಿದ್ದ. ದೂರ ನಿಲ್ಲಿಸ್ಬಿಟ್ಟು ಬರ್ತಿದ್ದ. ನಂಬರ್ ಏನು ನೋಡಿಲ್ಲ. ಕಾರು ಯಾವ ಕಂಪನಿದು ಅಂತ ಏನಾದರೂ ಗೊತ್ತಾ? ಆ ಕಾರು ಇಲ್ಲ ಸರ್, ನೆನಪಿಲ್ಲ. ಅಂದಹಾಗೆ ನಾನು ನಿಮ್ಮ ಹತ್ರ ಒಂದು ವಿಷಯ ಕೇಳಬೇಕು. ಕೇಳಿ ಮೇಡಮ್. ನಿಮ್ಮ ಮಧುವಂತಿ ಅಕ್ಕಂಗೆ ಡ್ರಿಂಕ್ಸ್ ಮಾಡೋದೇನಾದ್ರು ಅಭ್ಯಾಸ ಇತ್ತಾ? ಇದೇನು ಮೇಡಮ್ ಹೀಗೆ ಕೇಳ್ತಿದ್ದೀರಾ? ನಮ್ಮಕ್ಕ ಡ್ರಿಂಕ್ಸ್ ಮಾಡೋದಾ? ಅವಳಿಗೆ ನಮ್ಮಪ್ಪ ಸಿಗರೇಟ್ ಸೇದಿದ್ರೇ ಆಗ್ತಿರ್ಲಿಲ್ಲ. ಇನ್ನು ಅವಳು ಡ್ರಿಂಕ್ಸ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಕೇಳಿದೆ ಅಂತ ತಪ್ಪು ತಿಳ್ಕೊಬೇಡಮ್ಮ. ಅವಳ ಹಾವ ಭಾವ ಸ್ವಲ್ಪ ಹಾಗೇ ಇತ್ತು. ಅವಳು ಸಾಯೋದು 2 ತಿಂಗಳ ಮುಂಚೆ ಡಾನ್ಸ್ ಮಾಡಬೇಕಾದ್ರೆ ತುಂಬ ಸುಸ್ತು ಅಂತ ಹೇಳ್ತಾ ಇದ್ಲು. ತುಂಬ ಸತಿ ಚಿಕ್ಕ ಚಿಕ್ಕ ವಿಷಯಕ್ಕೂ ಎಲ್ಲ ಹುಡುಗಿರ ಮೇಲೂ ರೇಗಾಡ್ತಿದ್ಲು. ನೀವು ಆ ಕೊಲೆಗಾರನ ನೋಡಿರ್ತೀರಿ ಅಂದ್ಕೊಂಡು ಬಂದ್ವಿ. ಆದರೆ ಅವನು ತನ್ನ ಮುಖನ ಯಾರಿಗೂ ತೋರಿಸ್ಬಾರ್ದು ಅಂತ ಉದ್ದೇಶ ಇಟ್ಕೊಂಡಿದ್ದ ಅನ್ಸುತ್ತೆ. ಪ್ರತಿ ವರ್ಷ ಈ ಶಾಲೆಯಿಂದ ಸ್ಟೂಡೆಂಟ್ಸ್ ಎಲ್ಲ ಟ್ರಿಪ್ ಹೋಗ್ತಾ ಇದ್ವಿ. ಅಲ್ಲಿಗೆ ಅವನು ಬಂದಿದ್ದ ಅಂತ ಕೇಳ್ಪಟ್ಟಿದ್ವಿ. ಆ ಫೋಟೋನಲ್ಲಿ ಅವನು ಇರ್ಬೋದು ಅಂತ ಅನ್ಸತ್ತೆ. ಆ ಫೋಟೋ ಎಲ್ಲಿದೆ? ಬನ್ನಿ. ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪ ಅವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡು ಹೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ. ಅದಕ್ಕೆ
ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರೆ ತಾನೇ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ, ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಈ ಹಟ್ಟಿ ವಾಚ್ಮ್ಯಾನು. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ. ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನೆ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾಂ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.